ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಲ್ ಗಂಗಾಧರ್ ತಿಲಕ್ ಅವರ ಬಗ್ಗೆ ಒಂದು ಭಾಷಣನ ರೆಡಿ ಮಾಡಿದ್ದೀನಿ. ಹಾಗೆ ಇದನ್ನೇ ನಾನು ಪ್ರಬಂಧಕ್ಕೆ ಹೇಗೆ ಬರೆಯುವುದು ಅಂತಲೂ ಕೂಡ ಹೇಳ್ತೀನಿ. ಏನಿಲ್ಲ, ಪ್ರಬಂಧ ಬರೆಯುವಾಗಿ ನಾನು ಬರೆದಿದ್ದೀನಿ. ಪೀಠಿಕೆ, ವಿಷಯ ವಿವರಣೆ ಹಾಗೆ ಉಪಸಂಹಾರನ ಎಲ್ಲೆಲ್ಲಿ ಹೆಡ್ಲೈನ್ ಮಾಡೋದು ಅಂತ ಹೇಳಿ ನಾನಿಲ್ಲಿ ಸೈಡ್ ಹೆಡ್ಲೈನ್ ಎಲ್ಲಿ ಕೊಡೋದು ಅಂತ ಹೇಳಿ ನಾನು ನಿಮಗೆ ಇಲ್ಲೇ ಹೇಳ್ತೀನಿ, ಆಯಿತಾ. ಇಲ್ಲಿ ಈಗ ಮೊದಲನೇದಾಗಿ ಇಲ್ಲಿ ಲೋಕಮಾನ್ಯ ಅಲ್ಲಿಂದ ಜ್ವಾಲೆಯನ್ನು ಹೊತ್ತಿಸಿತು, ಅಲ್ಲಿ ತನಕ ಪೀಠಿಕೆ. ಹಾಗಾಗಿ ಮೊದಲಿಗೆ ಪೀಠಿಕೆ, ನೆಕ್ಸ್ಟ್ ಇಲ್ಲಿ ತಿಲಕ್ ಅವರವರು ಅಂತ ಇರ್ತದೆ, ಅಲ್ಲಿಂದ ವಿಷಯ ವಿವರಣೆ ಇಲ್ಲಿಂದ ತಿಲಕ್ ಅವರು ಶ್ರೇಷ್ಠ ಶಿಕ್ಷಕರು, ಅಲ್ಲಿಂದ ಇಲ್ಲಿ ತನಕ ನಿರ್ವಹಿಸಬೇಕು, ಅಲ್ಲಿ ತನಕ ವಿಷಯ ವಿವರಣೆ. ಇವಾಗ ಉಪಸಂಹಾರ, ಇಲ್ಲಿ ಸ್ನೇಹಿತರೆ ಅಂತ ಇದೆಯಲ್ಲ, ಅಲ್ಲಿಂದ ಉಪಸಂಹಾರ, ಅಲ್ಲೇ ಉಪಸಂಹಾರನ ಬರೆದು ಆ ಲೈನನ್ನು ಬಿಟ್ಟು ನೆಕ್ಸ್ಟ್ ಸ್ನೇಹಿತರೆ ಅಂತ ಹೇಳಿ ಆ ಲೈನನ್ನು ಬಿಟ್ಟು ನೆಕ್ಸ್ಟ್ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅಲ್ಲಿಂದ ಶುರು ಮಾಡಬೇಕು, ಅದು ಉಪಸಂಹಾರ ಎಂಡ್ ಆಗುತ್ತೆ. ಓಕೆ, ಇವಾಗ ಭಾಷಣನ ಯಾವ ರೀತಿಯಾಗಿ ಹೇಳುವುದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇದನ್ನು ನೀವು ಎರಡು ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು, ಎರಡು ವಿಷಯಕ್ಕೂ ಯೂಸ್ ಮಾಡ್ಕೊಳ್ಬಹುದು. ಒಂದು ಬಾಲ್ ಗಂಗಾಧರ್ ತಿಲಕ್ ಬಗ್ಗೆ ಏನೇ ಭಾಷಣ ಕೊಟ್ಟರು, ನೀವು ಭಾಷಣ ಮತ್ತು ಪ್ರಬಂಧ ಕೊಟ್ಟರು ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಹಾಗೆ ಬಾಲ್ ಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಬಗ್ಗೆ ಯಾವುದೇ ಭಾಷಣ ಪ್ರಬಂಧ ಕೊಟ್ಟರು ಸಹಿತ ನೀವು ಇದನ್ನೇ ಯೂಸ್ ಮಾಡ್ಕೊಳ್ಳಿ, ಸೇಮ್, ಏನು ಚೇಂಜಸ್ ಬೇಡ. ಓಕೆ, ಇವಾಗ ಭಾಷಣನ ಶುರು ಮಾಡೋಣ. ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಅವರು 1856ರ ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಅವರ ಘೋಷಣೆ ಭಾರತೀಯರಲ್ಲಿ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತು. ತಿಲಕ್ ಅವರು ಶ್ರೇಷ್ಠ ಶಿಕ್ಷಕರು, ಪತ್ರಕರ್ತರು, ಸಮಾಜ ಸುಧಾರಕರು ಹಾಗೂ ರಾಷ್ಟ್ರಭಕ್ತರಾಗಿದ್ದರು. ಅವರು ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಗಳನ್ನು ಆರಂಭಿಸಿ ಬ್ರಿಟಿಷರ ಅನ್ಯಾಯದ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದರು. ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯನ್ನು ಆಚರಿಸುವ ಮೂಲಕ ಜನರಲ್ಲಿ ರಾಷ್ಟ್ರೀಯ ಏಕತೆಯ ಭಾವನೆಯನ್ನು ಬೆಳೆಸಿದರು. 1920ರ ಆಗಸ್ಟ್ 1ರಂದು ಲೋಕಮಾನ್ಯ ತಿಲಕರವರು ನಿಧನರಾದರು. ಪ್ರತಿ ವರ್ಷ ಆಗಸ್ಟ್ 1ರಂದು ಅವರ ಪುಣ್ಯತಿಥಿಯನ್ನು ದೇಶದಾದ್ಯಂತ ಅಂದಿನಿಂದ ಗೌರವದಿಂದ ಆಚರಿಸಲಾಗುತ್ತದೆ. ಈ ದಿನ ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಭಾಷಣ, ಪ್ರಬಂಧ ಹಾಗೂ ದೇಶಭಕ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಅವರ ಜೀವನ, ತ್ಯಾಗ ಮತ್ತು ದೇಶ ಸೇವೆಯನ್ನು ಸ್ಮರಿಸಲಾಗುತ್ತದೆ. ತಿಲಕ್ ಅವರ ಆದರ್ಶಗಳು ಇಂದಿಗೂ ಯುವ ಜನತೆಗೆ ಸ್ಫೂರ್ತಿದಾಯಕವಾಗಿವೆ. ದೇಶಭಕ್ತಿ, ಧೈರ್ಯ, ಸ್ವಾಭಿಮಾನ ಮತ್ತು ರಾಷ್ಟ್ರ ಸೇವೆಯ ಮೌಲ್ಯಗಳನ್ನು ಅವರ ಜೀವನದಿಂದ ನಾವು ಕಲಿಯಬೇಕು. ಅವರ ಕನಸಿನಂತೆ ಬಲಿಷ್ಠ, ಪ್ರಗತಿಪರ ಮತ್ತು ಏಕತೆಯ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ, ಅಂದರೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು. ಸ್ನೇಹಿತರೆ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕೇವಲ ಸ್ಮರಣೆಯ ದಿನವಲ್ಲ, ಅದು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಸಂಕಲ್ಪದ ದಿನವಾಗಬೇಕು. ಅವರ ದೇಶಪ್ರೇಮ ಮತ್ತು ತ್ಯಾಗ ಸದಾ ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ.